ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಸಂದೇಶದ ಶಿರೋನಾಮೆ ಮುಂದಿನ ಕಾಲದ ಪ್ರತ್ಯಕ್ಷತೆ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಮುಂದಿನ ಕಾಲದ ಪ್ರತ್ಯಕ್ಷತೆಗಾಗಿ ಈ ಸಮಯದ ಕಷ್ಟವು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ವಾಕ್ಯವನ್ನು ನೋಡುವಾಗ ಪೌಲನು ರೋಮಾಪುರದವರಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ರೋಮಾಪುರದಲ್ಲಿರ್ತಕ್ಕಂಥ ಜನರೇ, ಈ ಸಮಯದಲ್ಲಿರ್ತಕ್ಕಂಥ ಕಷ್ಟಗಳು ಅಲ್ಪವೇ ಸರಿ ಎಂದು ನಾನು ಎಣಿಸುತ್ತೇನೆ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ, ನಾವು ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿದ್ದೇವೆ, ರಕ್ಷಿಸಲ್ಪಟ್ಟವರಾಗಿದ್ದೇವೆ. ಆ ವಿಷಯವಾಗಿ ನಮಗೆ ಅನೇಕ ಕಷ್ಟಗಳು, ವೇದನೆಗಳು, ನೋವುಗಳು, ಬಾಧೆಗಳು ಈ ಲೋಕದಲ್ಲಿ ಸಂಭವಿಸುವುದಾಗಿದೆ. ಆ ಕಷ್ಟಗಳು, ನೋವುಗಳು, ಬಾಧೆಗಳು ನಮಗೆ ಸಂಭವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ನಿಮಿತ್ತ ನಮಗೆ ಸಂಭವಿಸುವಂತ ಕಷ್ಟಗಳು ನಾವು ಈ ಸಮಯದಲ್ಲಿ ಸಹಿಸಿಕೊಳ್ಳುವುದಾದರೆ ಮುಂದೆ ನಮಗೆ ಇರತಕ್ಕಂಥ ಪ್ರತ್ಯಕ್ಷವಾದ ಜೀವಿತವನ್ನು ನಾವು ಅನುಭವಿಸುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ನಿಮಿತ್ತ ನಮಗೆ ಸಂಭವಿಸುವಂತ ಕಷ್ಟಗಳು, ದುಃಖಗಳು, ನೋವು, ಬಾಧೆ ಇವುಗಳನ್ನು ನಾವು ಈ ಸಮಯದಲ್ಲಿ ಅನುಭವಿಸಿದೆ. ನಾವು ಯೇಸು ಕ್ರಿಸ್ತನನ್ನು ಬಿಟ್ಟು ದೂರವಾಗಿ ಜೀವಿಸುವುದಾದರೆ ನಮಗೆ ಪ್ರತ್ಯೇಕಿಸಲ್ಪಟ್ಟಂತ ಜೀವಿತವನ್ನು, ಮುಂದಿನ ಜೀವಿತವನ್ನು ನಾವು ಕಾಣುವುದಕ್ಕೆ ಆಗುವುದಿಲ್ಲ. ಮುಂದಿನ ಜೀವಿತ, ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ ಎಂಬುದಾಗಿದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೊಂದಿಗೆ ಜೀವಿಸುವಂಥದ್ದು, ನಿತ್ಯ ಜೀವನ ಜೀವಿಸುವಂಥದ್ದು, ಯೇಸು ಕ್ರಿಸ್ತನೊಂದಿಗೆ ಜೀವಿಸುವಂತ ಜೀವಿತ ನೀರಡಿಕೆ ಇಲ್ಲ, ನಿದ್ದೆ ಇಲ್ಲ, ಹಸಿವೆ ಇಲ್ಲ, ಯಾವಾಗಲೂ ಸಂತೋಷ, ಯಾವಾಗಲೂ ಸಮಾಧಾನ. ಯೇಸು ಕ್ರಿಸ್ತನೊಂದಿಗೆ ನಾವು ಜೀವಿಸುವ